ಅಂಜುಮನ್ ಸಂಸ್ಥೆಯ ಇತಿಹಾಸ. ಬರಹಗಾರ ಖಾಜಿ ಮುಷ್ತಾಕ್ ಅಹಮದ್ ರಜ್ವಿ. ಭಾಗ 3. ಮಾನ್ಯ ಶಾಸ್ತ್ರಿ ಹಾಶಿಂ ಸಾಹೇಬರು ಅಂಜುಮನ್ ಸಂಸ್ಥೆಯನ್ನು ಮೇಲ್ಮಟ್ಟಕ್ಕೆ ಒಯ್ಯಲು ತಮ್ಮದೇ ಆದ ಶಾಸ್ತ್ರಿ ಬೀಡಿ ಕಂಪನಿಯಲ್ಲಿ ಬೀಡಿ ಕಟ್ಟುವ ಬೀಡಿ ಕಾರ್ಮಿಕರಿಂದ ಪ್ರತಿ ವಾರ ದೇಣಿಗೆ ರೂಪದಲ್ಲಿ 5 ಪೈಸೆಯಂತೆ ಅವರ ಬಟವಾಡೆಯಲ್ಲಿ ಮುರಿದುಕೊಳ್ಳುತ್ತಿದ್ದರು. ಆಗ 1,000 ಬೀಡಿ ಕಟ್ಟಿದರೆ 65 ರೂಪಾಯಿ ಸಂಭಾವನೆ. ಈ ಕಾರ್ಮಿಕರು ಪ್ರತಿ ವಾರ 4,000ದಿಂದ 5,000, ಕೆಲವರು 6,000 ಬೀಡಿ ಕಟ್ಟುತ್ತಿದ್ದರು. ಆ ಮಹಾನ್ ಕಾರ್ಮಿಕರ ಪಟ್ಟಿ ಕೆಳಕಾಣಿಸಿದಂತಿರುತ್ತದೆ. ನಮ್ಮ ತಂದೆಯಾದ ದಿವಂಗತ ಖಾಜಿ ಅಬ್ದುಲ್ ವಹಾಬ್ ಸಾಹೇಬ್, ನಮ್ಮ ದೊಡ್ಡ ತಂದೆಯಾದ ಖಾಜಿ ಅಬ್ದುಲ್ ಮುನಾಫ್ ಸಾಹೇಬ್, ಇನ್ನೊಬ್ಬ ದೊಡ್ಡ ತಂದೆಯವರಾದ ಗಾಜಿಕೆರೆ ಖಾಜಿ ಅನ್ವರ್ ಸಾಹೇಬ್. ಈಗ ಈ ಕೆಳಕಂಡಂತೆ ಕಾರ್ಮಿಕರು: 1ನೇವರು ಎಸ್.ಕೆ. ಮೊಹಿಯುದ್ದೀನ್ ಸಾಹೇಬ್ ಖಾಜಿ ಮೊಹಲ್ಲಾ, ಎಸ್.ಕೆ. ಮದಾರ್ ಸಾಹೇಬ್ ಖಾಜಿ ಮೊಹಲ್ಲಾ, ಎನ್.ಕೆ. ಮಖ್ತೂಮ್ ಸಾಹೇಬ್ ಖಾಜಿ ಮೊಹಲ್ಲಾ, ಹಿಟ್ನಳ್ಳಿ ಸಲಾಂ ಸಾಹೇಬ್ ಖಾಜಿ ಮೊಹಲ್ಲಾ, ಹಿಟ್ನಳ್ಳಿ ಆಜಾದ್ ಸಾಹೇಬ್ ಖಾಜಿ ಮೊಹಲ್ಲಾ, ಹಿಟ್ನಳ್ಳಿ ರಹೀಂ ಸಾಹೇಬ್ ಖಾಜಿ ಮೊಹಲ್ಲಾ, ಎಸ್.ಕೆ. ಅಬ್ದುಲ್ ಸಲಾಂ ಸಾಹೇಬ್ ಖಾಜಿ ಮೊಹಲ್ಲಾ, ಎಸ್.ಕೆ. ಅಬ್ದುಲ್ ವಹಾಬ್ ಸಾಹೇಬ್ ಖಾಜಿ ಮೊಹಲ್ಲಾ, ಎಸ್.ಕೆ. ಹಕೀಂ ಸಾಹೇಬ್ ಖಾಜಿ ಮೊಹಲ್ಲಾ, ಎಚ್.ಎಸ್. ಅಲ್ಲಾ ಬಕ್ಷ ಸಾಹೇಬ್ ಟಕ್ಕೆ ಮೊಹಲ್ಲಾ, ಉಸ್ಮಾನ್ ಸಾಹೇಬ್ ಟಕ್ಕೆ ಮೊಹಲ್ಲಾ, ಸೈಗಲ್ ಶಾಪ್ ಇಬ್ರಾಹಿಂ ಸಾಹೇಬ್ರವರ ತಮ್ಮನವರ ಹೆಡ್ ಖಲೀಲ್ ಸಾಹೇಬ್ ಟಕ್ಕೆ ಮೊಹಲ್ಲಾ, ಅರ್ಸಿಕೆರೆ ಗಫಾರ್ ಸಾಹೇಬ್ ಛೋಟು ಗಫಾರ್, ಡುಪ್ಟಿ ವಹಾಬ್ ಸಾಹೇಬ್ ಟಕ್ಕೆ ಮೊಹಲ್ಲಾ, ಡುಪ್ಟಿ ಜಬ್ಬಾರ್ ಸಾಹೇಬ್ ಟಕ್ಕೆ ಮೊಹಲ್ಲಾ, ಬಂಡಿ ಚಮನ್ ಶರೀಫ್ ಸಾಹೇಬ್, ಬಿರಬ್ಬಿ ಖಾಜಿ ಮೊಹಿಯುದ್ದೀನ್ ಸಾಹೇಬ್ ಟಕ್ಕೆ ಮೊಹಲ್ಲಾ, ಬಿರಬ್ಬಿ ಉಸ್ಮಾನ್ ಸಾಹೇಬ್ ಟಕ್ಕೆ ಮೊಹಲ್ಲಾ, ಬಂಡಿ ಮುಸ್ತಫಾ ಸಾಹೇಬ್ ಟಕ್ಕೆ ಮೊಹಲ್ಲಾ, ಬಿರಬ್ಬಿ ಬಿಲಾಲ್ ಸಾಹೇಬ್ ಟಕ್ಕೆ ಮೊಹಲ್ಲಾ, ಗೋಲಿ ಗಫಾರ್ ಸಾಹೇಬ್ ಚಿತ್ತಾರ್ಗೇರಿ, ಭಿಗಿಲ್ ಮೆಹಬೂಬ್ ಸಾಹೇಬ್ ಚಿತ್ತಾರ್ಗೇರಿ, ಝೈನುಲ್ ಆಬಿದೀನ್ ಸಾಹೇಬ್ ಚಿತ್ತಾರ್ಗೇರಿ, ಹಮ್ಜಾ ಸಾಹೇಬ್ ಸಿಲಾರ್ಗೇರಿ, ಬಹದ್ದೂರ್ ಖಾನ್ ಸಾಹೇಬ್ ಸಿಲಾರ್ಗೇರಿ, ಬಾಣಗೇರಿ ಅಥವಾ ಸಿಲಾರ್ಗೇರಿ, ಬಾಷು ಸಾಹೇಬ್ ಸಿಲಾರ್ಗೇರಿ, ಡಬಲ್ ಕರೀಂ ಸಾಹೇಬ್ ಸಿಲಾರ್ಗೇರಿ, ಹಮೀದ್ ಸಾಹೇಬ್ ಸಿಲಾರ್ಗೇರಿ, ಅಬ್ದುಲಿ ಸಾಹೇಬ್ ಸಿಲಾರ್ಗೇರಿ ಅಥವಾ ಬಾಣಗೇರಿ, ಅಂಚಿ ಗನಿ ಸಾಹೇಬ್ ಸಿಲಾರ್ಗೇರಿ, ಸೀನಿ ನಜೀರ್ ಸಾಹೇಬ್ ಅಗಸನ್ಕಟ್ಟೆ, ಕೌನ್ಸಿಲರ್ ಬಾಷು ಸಾಹೇಬ್ ಅಗಸನ್ಕಟ್ಟೆ, ಚಿಣಿಗಿ ಸಾಲೆಹ ಸಾಹೇಬ್ ಅಗಸನಕಟ್ಟೆ, ಮೊಹಮ್ಮದ್ ಹಯಾಸ್ ಸಾಹೇಬ್ ಗಾಜಿಕೆರೆ, ಮೊಹಮ್ಮದ್ ಸಾದಿಕ್ ಗಾಜಿಕೆರೆ, ಸಿದ್ದನ್ಕೋಟಿ ಶಫಿ ಸಾಹೇಬ್ ಗಾಜಿಕೆರೆ, ಡಂಬುಲ್ ಅಜೀಂ ಸಾಹೇಬ್ ಗಾಜಿಕೆರೆ, ವಾಳ್ ಮುನಾರ್ ಸಾಹೇಬ್ ಗಾಜಿಕೆರೆ, ಎಸ್ ಈಸಾ ಸಾಹೇಬ್ ಗಾಜಿಕೆರೆ, ಬಾಂಗ್ಲಾದೇಶ್ ಇಸ್ಮಾಯಿಲ್ ಸಾಹೇಬ್ ಗಾಜಿಕೆರೆ, ಈಗ ಸದ್ಯಕ್ಕೆ ಅಗರಬೊಮ್ಮನಹಳ್ಳಿಯಲ್ಲಿ ಇರುವವರು ಇವರು. ಇಸ್ಮಾಯಿಲ್ ಸಾಹೇಬ್ ಅಬ್ಬಾನಿ ಸಾಹೇಬ್ ಗಾಜಿಕೆರೆ, ಎಸ್ ಅಬ್ದುಲ್ ಖುದ್ದೂಸ್ ಸಾಹೇಬ್ ಗಾಜಿಕೆರೆ, ಹಂಬಿಗಿ ಹುಸೇನ್ ಸಾಹೇಬ್ ಗಾಜಿಕೆರೆ, ಎಸ್ ಸನಾವುಲ್ಲಾ ಗಾಜಿಕೆರೆ, ಎಸ್ ಅಬ್ದುಲ್ ರಹಿಮಾನ್ ಗಾಜಿಕೆರೆ, ಹೆದ್ದೆಟ್ ರಜಾಕ್ ಸಾಹೇಬ್ ಗಾಜಿಕೆರೆ, ಹುಸೇನ್ ಬೇಗ್ ಸಾಹೇಬ್ ಗಾಜಿಕೆರೆ, ಖಲೀಲ್ ಸಾಹೇಬ್ ಗಾಜಿಕೆರೆ, ಫಜ್ಲು ಸಾಹೇಬ್ ಗಾಜಿಕೆರೆ, ಎಸ್.ಕೆ. ಸತ್ತಾರ್ ಸಾಹೇಬ್ ಗಾಜಿಕೆರೆ, ಹಿದಾಯತ್ ಸಾಹೇಬ್ ಗಾಜಿಕೆರೆ, ಪಾಡಿ ಹುಸೇನ್ ಸಾಹೇಬ್ ಗಾಜಿಕೆರೆ, ಪಾಡಿ ಅಸ್ಲಂ ಸಾಹೇಬ್ ಗಾಜಿಕೆರೆ, ಮುಸ್ತಫಾ ಸಾಹೇಬ್ ಗಾಜಿಕೆರೆ, ಅಬ್ದುಲ್ ರಹೀಂ ಸಾಹೇಬ್ ಗಾಜಿಕೆರೆ, ಅಜೀಜ್ ಸಾಹೇಬ್ ಗಾಜಿಕೆರೆ, ಇಬ್ರಾಹಿಂ ಸಾಹೇಬ್ ಗಾಜಿಕೆರೆ, ಚಂದ್ರಗಾವಿ ಪೀರಾನ್ ಸಾಹೇಬ್ ಬಡೆ, ಚಂದ್ರಗಾವಿ ಪೀರಾನ್ ಸಾಹೇಬ್ ಛೋಟೆ ಗುಂಡಿನಕೆರೆ, ಖಾಜಿ ಉಮರ್ ಸಾಹೇಬ್ ಗುಂಡಿನಕೆರೆ, ಚಂದ್ರಗಾವಿ ಹುಸೇನ್ ಸಾಹೇಬ್ ಗುಂಡಿನಕೆರೆ, ಬೆಣ್ಣೆಹಳ್ಳಿ ಬಾಷು ಸಾಹೇಬ್ ಗುಂಡಿನಕೆರೆ, ಔರಿಕಾಳ್ ಅಲ್ಲಾ ಬಕ್ಷ ಸಾಹೇಬ್ ಗುಂಡಿನಕೆರೆ, ಔರಿಕಾಳ್ ಜಮಾಲ್ ಸಾಹೇಬ್ ಗುಂಡಿನಕೆರೆ, ಕಲಾರಿ ಜಾಫರ್ ಸಾಹೇಬ್ ಗುಂಡಿನಕೆರೆ, ಕಲಾರಿ ಛೋಡು ಸಾಹೇಬ್ ಗುಂಡಿನಕೆರೆ, ಕಲಾರಿ ಇಬ್ರಾಹಿಂ ಸಾಹೇಬ್ ಗುಂಡಿನಕೆರೆ, ಬಳೆಗಾರ ಇಬ್ರಾಹಿಂ ಸಾಹೇಬ್ ಪಠಾನ್ಗೆರಿ, ಬಳೆಗಾರ ರೌಫ್ ಸಾಹೇಬ್ ಪಠಾನ್ಗೆರಿ, ಆದುನಿ ಮೊಹಿಯುದ್ದೀನ್ ಸಾಹೇಬ್ ಪಠಾನ್ಗೆರಿ. ಇವರನ್ನು ಹೊರತುಪಡಿಸಿ ಇನ್ನೂ ಕೆಲವರು ಇದ್ದಾರೆ ಎಂದು ಗೊತ್ತಾಗಿರುತ್ತದೆ. ಆದರೆ ಅವರುಗಳ ಹೆಸರುಗಳು ಮತ್ತು ವಿಳಾಸಗಳು ಸರಿಯಾಗಿ ಗೊತ್ತಾದ ನಂತರ ಹರಪನಹಳ್ಳಿಯ ಅಂಜುಮನ್ ಸಂಸ್ಥೆಯ ಇತಿಹಾಸದ ಪುಸ್ತಕದ ಪುಟಗಳಲ್ಲಿ ಸೇರಿಸಿ ಆ ಪುಸ್ತಕವನ್ನು ಆದಷ್ಟು ಬೇಗ ಬಿಡುಗಡೆ ಮಾಡಬೇಕಾಗಿ ಎಂದು ತಮಗೆಲ್ಲರಿಗೂ ತಿಳಿಸಲು ಬಯಸುತ್ತೇನೆ. ಬಾಣಗೆರೆ ನಿಜಾಮ್ ಹಜರತ್ರವರ ತಂದೆಯವರಾದ ಜನಾಬ್ ಖಾಜಿ ರೆಹಮಾನ್ ಸಾಹೇಬ್ ಹಾಗೂ ಖಾಜಿ ಮೊಹಲ್ಲದ ಶಿರಹಟ್ಟಿ ಪೈಲ್ವಾನ್ ರೆಹಮಾನ್ ಸಾಹೇಬ್ ಮತ್ತು ನಮ್ಮ ತೆಕ್ಕದಗರಡಿ ಕೇರಿ ಭೋಲಾ ಪೈಲ್ವಾನ್ ಅಬ್ದುಲ್ಲಾರವರ ತಂದೆ ಡುಪ್ಟಿ ಕರೀಂ ಸಾಹೇಬ್ ಇವರುಗಳು ಮಾನ್ಯ ಶಾಸ್ತ್ರಿ ಹಾಶಿಂ ಸಾಹೇಬರ ಬಹಳ ಆಪ್ತರಾಗಿ ಅವರ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ಅಂಜುಮನ್ ಸಂಸ್ಥೆಗೆ ದುಡಿದಿರುವ ಧೀನರಾಗಿರುತ್ತಾರೆ. ಈ ಮಹಾನ್ ನಿಷ್ಠಾವಂತ ಕಾರ್ಮಿಕರನ್ನು ಹೊರತುಪಡಿಸಿ ಇನ್ನೂ ಕೆಲವರು ಹರಪನಹಳ್ಳಿ ಬಿಟ್ಟು ಬೇರೆ ಬೇರೆ ಊರುಗಳಿಗೆ ಹೋಗಿ ಅಲ್ಲಿಯೇ ವಾಸಿಸುತ್ತಿದ್ದಾರೆ ಎಂದು ಕೂಡ ಗೊತ್ತಾಗಿದೆ. ಒಂದು ವೇಳೆ ಅವರುಗಳ ಹೆಸರುಗಳು ಗೊತ್ತಾದ ತಕ್ಷಣವೇ ಅವರುಗಳ ಹೆಸರುಗಳು ಕೂಡ ಇತಿಹಾಸದ ಪುಟಗಳಲ್ಲಿ ಸೇರಿಸಲು ಪ್ರಯತ್ನಿಸುವೆ. ಇನ್ನೊಂದು ಮುಖ್ಯ ವಿಷಯ ಏನೆಂದರೆ, ಮೇಲ್ಕಾಣಿಸಿದ ಇವರೆಲ್ಲರಲ್ಲಿ ಕೆಲವರು ಕುಟುಂಬದವರ ಸ್ತ್ರೀರವರು, ಅಂದರೆ ನಮ್ಮೆಲ್ಲರ ತಾಯಿ ಅಕ್ಕ ತಂಗಂದಿರು ಕೂಡ ಮನೆಯಲ್ಲಿಯೇ ಕುಳಿತು ಶಾಸ್ತ್ರಿ ಬೀಡಿ ಕಟ್ಟುತ್ತಾ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ಕೂಡ ಗೊತ್ತಾಗಿರುತ್ತದೆ. ನಂತರ 1926-27ರಲ್ಲಿ ಕೆಲವರನ್ನು ಗಣೇಶ್ ಬೀಡಿ ಕಾಂಟ್ರಾಕ್ಟ್ ಸಿಕ್ಕಾಗ ಸುಮಾರು
ಪ್ರತಿ ಮನೆಗಳಲ್ಲಿ ಕೂಡ ಬೀಡಿ ಕಟ್ಟುವ ಕೆಲಸ ಶುರುವಾಗಿರುತ್ತದೆ. ಇದರ ಬಗ್ಗೆ ಮುಂದಿನ ಭಾಗದಲ್ಲಿ ತಿಳಿಸಲಾಗುವುದು. ಈ ಮಹಾನ್ ಕಾರ್ಮಿಕರಿಗೆ ಅಂಜುಮನ್ ಸಂಸ್ಥೆಯ ಬುನಾದಿ ಹಾಕಿದವರು ಹಾಗೂ ಸಂಸ್ಥೆಯ ನಿಜವಾದ ಸಂಸ್ಥಾಪಕರು ಎಂದು ಹೇಳಿದರೆ ಅದು ಸರಿಯೇ ಎಂದು ನಾನು ಭಾವಿಸುತ್ತೇನೆ. ಹಾಗೂ ಶಾಸ್ತ್ರಿ ಬೀಡಿ ಮತ್ತು ಗಣೇಶ್ ಬೀಡಿ ಕಂಪನಿಗಳನ್ನು ಹೊರತುಪಡಿಸಿ ಕೆಲ ವರ್ಷಗಳ ನಂತರ ಇನ್ನಿತರ ಬೀಡಿ ಕಂಪನಿಗಳು ಕೂಡ ಶುರುವಾಗಿರುವುದು ಗೊತ್ತಾಗಿರುತ್ತದೆ. ಗಣೇಶ್ ಬೀಡಿ, ಲೈಟ್ ಬೀಡಿ, 30 ಮಾರ್ಕಿನ ಬೀಡಿ, ಗೋಲ್ಡನ್ ಬೀಡಿ, ಸ್ಟಾರ್ ಬೀಡಿ, ರಾಘವೇಂದ್ರ ಬೀಡಿ, ಅಶೋಕ ಬೀಡಿ, ಸಿಂಹ ಬೀಡಿ, ಈ ಬೀಡಿ ಕಂಪನಿಯ ಮಾಲೀಕರಿಂದ ಹಾಗೂ ಈ ಕಂಪನಿಯ ಕಾರ್ಮಿಕರಿಂದ ಕೂಡ ಸದರಿ ಅಂಜುಮನ್ ಸಂಸ್ಥೆಗೆ ದೇಣಿಗೆ ರೂಪದಲ್ಲಿ ಪ್ರತಿ ವಾರ ಚಂದ ಹೋಗಿರುತ್ತದೆ. ಸದ್ಯಕ್ಕೆ ಪವಿತ್ರ ರಂಜಾನ್ ತಿಂಗಳ ಇದ್ದುದರಿಂದ ಇಲ್ಲಿ ಒಂದು ಮಾತು ನನಗೆ ನೆನಪಿಗೆ ಬಂದಿರುತ್ತೆ. ಅದು ಏನೆಂದರೆ, ಆಗ ನಾನು ಬಹಳ ಚಿಕ್ಕವನು. ಶಾಸ್ತ್ರಿ ಬೀಡಿ ಕಂಪನಿಯಲ್ಲಿ ಬೀಡಿ ಕಟ್ಟಲು ಕಾರ್ಮಿಕರಾಗಿ ಬರುತ್ತಿದ್ದವರಲ್ಲಿ ಎಸ್.ಕೆ. ಅಬ್ದುಲ್ ಹಕೀಂ ಸಾಹೇಬ್, ಎಸ್.ಕೆ. ಹಮೀದ್ ಸಾಹೇಬ್, ಬಾಂಗ್ಲಾದೇಶ್ ಇಸ್ಮಾಯಿಲ್ ಸಾಹೇಬ್, ಸಾರ್ಮೂರ್ಹಳ್ಳಿ ರೆಹಮಾನ್ ಸಾಹೇಬ್, ಸೈಯದ್ ಸಾದಿಕ್ ತಂದೆ ಸೈಯದ್ ಇಮಾಮ್ ಸಾಹೇಬ್ ಇವರೊಂದಿಗೆ ಇನ್ನೂ ಕೆಲವರು ನಮ್ಮ ತಂದೆಯವರಾದ ಹಾಗೂ ದೊಡ್ಡ ತಂದೆಯವರಾದ ಖಾಜಿ ಅಬ್ದುಲ್ ವಹಾಬ್ ಸಾಹೇಬ್, ಖಾಜಿ ಅಬ್ದುಲ್ ಮುನಾಫ್ ಸಾಹೇಬ್, ಖಾಜಿ ಇಸ್ಮಾಯಿಲ್ ಸಾಹೇಬ್ ಹಾಗೂ ಖಾಜಿ ಅನ್ವರ್ ಸಾಹೇಬ್ ಇವರುಗಳಿಂದ ಹಮ್ದ್, ನಾತ್, ಮನ್ಖಬತ್ ಹಾಗೂ ರಂಜಾನ್ ತಿಂಗಳಲ್ಲಿ ಸೆಹರಿಗೆ ಎಂದು ಎಬ್ಬಿಸಲು, ರಂಜಾನ್ ತಿಂಗಳ ಮತ್ತು ರೋಜಾ ಇಡುವುದರ ಬಗ್ಗೆ ಹಾಗೂ ರಂಜಾನ್ ತಿಂಗಳ ಮಹತ್ವದ ಬಗ್ಗೆ ಹಾಡುಗಳು ಕಲಿಯುತ್ತಿದ್ದರು. ಇವರಲ್ಲಿ ಒಳ್ಳೆ ಕಂಠದಿಂದ ಹಾಡುವವರೆಂದರೆ ಬಾಂಗ್ಲಾದೇಶ್ ಇಸ್ಮಾಯಿಲ್ ಸಾಹೇಬ್ ಹಾಗೂ ನನ್ನ ಸ್ವಂತ ಮಾವರಾದ ಸಾರ್ಮೂರ್ಹಳ್ಳಿ ರೆಹಮಾನ್ ಸಾಹೇಬ್. ಇವರುಗಳಿಗೆ ಓದು ಬರಹ ಬಾರದೇ ಇದ್ದರೂ ಬರೀ ಕೇಳಿ ನೆನಪಿಟ್ಟುಕೊಂಡು ಹಾಡುವ ಹಂಬಲ ಇವರಿಗೆ ಬಹಳ ಇತ್ತು. ಆ ಸಮಯ ನೆನೆಸಿಕೊಂಡರೆ ಅದರ ಸುಖವೇ ಬೇರೆ. ಆ ಕಾಲದಲ್ಲಿ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಒಂದೇ ಎನ್ನುವ ಮಾತು ಬರೀ ಮಾತು ಆಗದೆ ಅದನ್ನು ನಿಜವಾಗಿ ತೋರಿಸಿಕೊಟ್ಟ ಆ ಮಹಾನ್ ಕಾರ್ಮಿಕರಾಗಿದ್ದರು. ಇನ್ನು ಮುಂದೆ 4ನೇ ಭಾಗದಲ್ಲಿ 1965-67ರಲ್ಲಿ ಅಂಜುಮನ್ ಸಂಸ್ಥೆಯ ಸ್ಥಾಪಕರಾದ ಆ ಮಹಾನ್ ಭಾವರ ಹೆಸರುಗಳು ಹಾಗೂ ಅವರೆಲ್ಲರ ವಿಳಾಸದ ಪಟ್ಟಿ ಬಿಡುಗಡೆ ಮಾಡಬೇಕಾಗಿ ಮತ್ತು ಮೇಲ್ಕಾಣಿಸಿದ ಎಲ್ಲ ಬೀಡಿ ಕಾಂಟ್ರಾಕ್ಟರ್ಗಳ ಹಾಗೂ ಬೀಡಿ ಕಂಪನಿಯ ಮಾಲೀಕರ ಹೆಸರುಗಳು ಕೂಡ ಲಭ್ಯವಾಗಿದೆ. ಅದನ್ನು ಕೂಡ ಈ ಇತಿಹಾಸದ ಪುಟಗಳಲ್ಲಿ ಸೇರಿಸುತ್ತಿದ್ದೇನೆ ಇನ್ಶಾ ಅಲ್ಲಾ.